ನಮಸ್ಕಾರ ಎಲ್ಲರಿಗೂ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ನಾನು 365 ದಿನಗಳು ನಿರಂತರವಾಗಿ ಮಾಹಿತಿ ತುಂಬಿದ ವಿಡಿಯೋಗಳನ್ನು ಮಾಡುವ ಒಂದು ಪ್ರಯಾಣವನ್ನು ಆರಂಭಿಸಿದ್ದೇನೆ. ಇಂದು ಆ ಪ್ರಯಾಣದ 4ನೇ ವಿಡಿಯೋ. ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ತುಂಬಾ ಮುಖ್ಯ. ನೀವು ನೀಡುವ ಒಂದು ಲೈಕ್, ಒಂದು ಶೇರ್ ಮತ್ತು ಒಂದು ಸಬ್ಸ್ಕ್ರಿಪ್ಷನ್ ನನಗೆ ಮುಂದುವರಿಯಲು ದೊಡ್ಡ ಪ್ರೇರಣೆ. ಈಗ ಇಂದಿನ ವಿಷಯಕ್ಕೆ ಹೋಗೋಣ. ಇತ್ತೀಚೆಗೆ ಕರ್ನಾಟಕದ ಸಾರ್ವಜನಿಕ ಸಾರಿಗೆ ಕ್ಷೇತ್ರದಲ್ಲಿ ಒಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶದ 7 ಜಿಲ್ಲೆಗಳಲ್ಲಿ ಒಟ್ಟು 112 ಎಲೆಕ್ಟ್ರಿಕ್ ಸಿಟಿ ಬಸ್ಗಳನ್ನು ಆರಂಭಿಸಲಾಗಿದೆ. ಇದು ಕೇವಲ ಹೊಸ ಬಸ್ ಸೇವೆ ಅಲ್ಲ, ಇದು ನಮ್ಮ ಪರಿಸರ, ನಗರ ಸಂಚಾರ ಮತ್ತು ಭವಿಷ್ಯದ ಬಗ್ಗೆ ತೆಗೆದುಕೊಂಡ ಒಂದು ಜವಾಬ್ದಾರಿಯುತ ನಿರ್ಧಾರ. ಈ ಯೋಜನೆಯನ್ನು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಮೂಲಕ ಜಾರಿಗೆ ತರಲಾಗಿದೆ. ರಾಜ್ಯ ಸರ್ಕಾರದ ಬೆಂಬಲದೊಂದಿಗೆ ಈ ಸೇವೆಗೆ ಚಾಲನೆ ನೀಡಲಾಗಿದೆ. ಇದರ ಉದ್ದೇಶ ಸ್ಪಷ್ಟವಾಗಿದೆ: ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲೂ ಆಧುನಿಕ, ಸ್ವಚ್ಛ ಮತ್ತು ಸುಸ್ಥಿರ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಒದಗಿಸುವುದು. ಇದೀಗ ಬಹುತೇಕ ಜನರಿಗೆ ಮುಖ್ಯವಾಗಿರುವ ಪ್ರಶ್ನೆ, ಯಾವ ಜಿಲ್ಲೆಗೆ ಎಷ್ಟು ಬಸ್ ಎಂಬುದು. ಈ 112 ಎಲೆಕ್ಟ್ರಿಕ್ ಸಿಟಿ ಬಸ್ಗಳನ್ನು ಹೀಗಾಗಿ ಹಂಚಲಾಗಿದೆ: ವಿಜಯಪುರ ಜಿಲ್ಲೆಗೆ 27 ಬಸ್ಗಳು, ವಿಜಯನಗರ ಜಿಲ್ಲೆಗೆ 25 ಬಸ್ಗಳು, ಕಲಬುರಗಿ ಜಿಲ್ಲೆಗೆ 25 ಬಸ್ಗಳು, ರಾಯಚೂರು ಜಿಲ್ಲೆಗೆ 18 ಬಸ್ಗಳು, ಬಳ್ಳಾರಿ ಜಿಲ್ಲೆಗೆ 10 ಬಸ್ಗಳು, ಬೀದರ್ ಜಿಲ್ಲೆಗೆ 4 ಬಸ್ಗಳು ಮತ್ತು ಯಾದಗಿರಿ ಜಿಲ್ಲೆಗೆ 3 ಬಸ್ಗಳನ್ನು ನೀಡಲಾಗಿದೆ. ಈ ಬಸ್ಗಳು ಮುಖ್ಯವಾಗಿ ನಗರ ಒಳಗಿನ ಸಂಚಾರಕ್ಕಾಗಿ ಬಳಸಲಾಗುತ್ತವೆ. ಪ್ರತಿದಿನ ಕೆಲಸಕ್ಕೆ ಹೋಗುವವರು, ಕಾಲೇಜು ಮತ್ತು ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು ಮತ್ತು ದಿನನಿತ್ಯದ ಪ್ರಯಾಣಿಕರಿಗೆ ಇದರಿಂದ ನೇರ ಲಾಭ ಸಿಗಲಿದೆ. ಇನ್ನು ಎಲೆಕ್ಟ್ರಿಕ್ ಬಸ್ಸಸ್ ಯಾಕೆ ಮುಖ್ಯ ಅನ್ನೋದನ್ನು ಸರಳವಾಗಿ ಅರ್ಥಮಾಡಿಕೊಳ್ಳೋಣ. ಈ ಬಸ್ಗಳು ಡೀಸೆಲ್ ಅಥವಾ ಪೆಟ್ರೋಲ್ ಬಳಸುವುದಿಲ್ಲ. ಅದರಿಂದ ಹೊಗೆ ಹೊರಬರುವುದಿಲ್ಲ. ವಾಯು ಮಾಲಿನ್ಯ ಕಡಿಮೆಯಾಗುತ್ತದೆ. ನಗರಗಳಲ್ಲಿ ಹೆಚ್ಚಾಗುತ್ತಿರುವ ಉಸಿರಾಟ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ನಿಯಂತ್ರಿಸಲು ಇದು ಸಹಾಯ ಮಾಡುತ್ತದೆ. ಎಲೆಕ್ಟ್ರಿಕ್ ಬಸ್ಸಸ್ ಬಹಳ ಶಾಂತವಾಗಿರುತ್ತವೆ. ಇದರಿಂದ ಶಬ್ದ ಮಾಲಿನ್ಯ ಕಡಿಮೆಯಾಗುತ್ತದೆ ಮತ್ತು ಪ್ರಯಾಣದ ಅನುಭವ ಹೆಚ್ಚು ಆರಾಮದಾಯಕವಾಗುತ್ತದೆ. ಇಂಧನದ ಬೆಲೆ ಏರಿಳಿತದಿಂದಾಗುವ ಒತ್ತಡವು ದೀರ್ಘಾವಧಿಯಲ್ಲಿ ಕಡಿಮೆಯಾಗುತ್ತದೆ. ನಿರ್ವಹಣೆಯ ಖರ್ಚು ಕೂಡ ಹಳೆಯ ಬಸ್ಗಳಿಗಿಂತ ಕಡಿಮೆಯಾಗುವ ಸಾಧ್ಯತೆಯಿದೆ. ಈ ಯೋಜನೆಯನ್ನು ಮೊದಲ ಹಂತವಾಗಿ ಈ 7 ಜಿಲ್ಲೆಗಳಲ್ಲಿ ಜಾರಿಗೆ ತರಲಾಗಿದೆ. ಪ್ರಯಾಣಿಕರ ಪ್ರತಿಕ್ರಿಯೆ, ಬಸ್ಗಳ ಕಾರ್ಯಕ್ಷಮತೆ ಮತ್ತು ಚಾರ್ಜಿಂಗ್ ವ್ಯವಸ್ಥೆಯನ್ನು ಗಮನಿಸಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎಲೆಕ್ಟ್ರಿಕ್ ಬಸ್ಸಸ್ ಸೇರಿಸುವ ಯೋಜನೆಯೂ ಇದೆ. ಇದರ ಇನ್ನೊಂದು ದೊಡ್ಡ ಲಾಭ ಏನು ಅಂದ್ರೆ, ಹೆಚ್ಚು ಜನರು ಸಾರ್ವಜನಿಕ ಸಾರಿಗೆ ಬಳಸಿದರೆ ಖಾಸಗಿ ವಾಹನಗಳ ಬಳಕೆ ಕಡಿಮೆಯಾಗುತ್ತದೆ.